ಏನು ಎಕ್ಸ್ಪೆಕ್ಟೇಷನ್ ಈಗ ಯೂಸ್ ಮಾಡ್ತಾ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಮೇನ್ ಏನಂದರೆ ಎಷ್ಟು ಆ್ಯಕ್ಟಿಂಗ್ ಇದೆಲ್ಲ. ಸೊ ಇಷ್ಟು ದಿನ ನಾವೇನು ನೋಡಿದ್ದೀವಿ, ಸೊ ಇದನ್ನು ಕಂಪೇರಿಸನ್ ಇಲ್ಲ. ಸೊ ಇದೇ ಬೇರೆ ಲೆಕ್ಕಾಚಾರ ಇದೆ. ಸೊ ಯಾವ ರೇಂಜ್ ನೆಕ್ಸ್ಟ್ ರೇಂಜಲ್ಲಿ ಮೇಕಿಂಗ್ ಆಗ್ಬೋದು, ಅವ್ರದ್ದು ಫೈಟಿಂಗ್ ಆಗ್ಬೋದು, ಅವ್ರ ಆ್ಯಕ್ಟಿಂಗ್ಸ್ ಆಗ್ಬೋದು, ಸೊ ಎಲ್ಲ ಹೆಂಗಿದೆ ಸಕ್ಕತ್ತಾಗಿದೆ. ನಾವು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಸರ್. ಇವಾಗ ಏನಂದರೆ ಅವ್ರ ಮಗನ ಕ್ಯಾರೆಕ್ಟರ್, ಸೊ ಅದಕ್ಕೆ ವೈಟಿಂಗು ಸರ್. ಸರ್ ಆಲ್ಮೋಸ್ಟ್ ನಿಮ್ಮ ಸಿನಿಮಾ ನೋಡ್ತಾ ಇದ್ರೆ ಹೆಂಗೆ ಅಂದರೆ ಇವಾಗ ಇದು ಬರೋದಂದ್ರೆ ನೆಕ್ಸ್ಟ್ ಇನ್ನೊಂದು ಟ್ವಿಸ್ಟ್ ಇದೆ, ನೆಕ್ಸ್ಟ್ ಅಂದರೆ ಇನ್ನೊಂದು ಟ್ವಿಸ್ಟ್ ಇದೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಸಕ್ಕತ್ತಾಗಿದೆ ಸರ್ ಮೂವಿ. ಅಟ್ರಾಕ್ಷನ್ ಅವರು ವಾಕಿಂಗ್ ಸ್ಟೈಲ್ ಸಕ್ಕತ್ತಾಗಿದೆ ಸರ್. ಡ್ರೆಸ್ಸಿಂಗ್ ಸೆನ್ಸು ಸಕ್ಕತ್ತಾಗಿದೆ. ಮೈನ್ ಅವ್ರ ಆ್ಯಕ್ಟಿಂಗೇ ಸರ್ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಬಾ ಸೂಪರ್ ಡ್ಯಾಡಿ ಝೋಮ್ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ತಾಯಿ ಸತ್ವಾಗಿ ಹೇಳ್ತಿದ್ದೆ, ಸಿನಿಮಾ ಮಾತ್ರ ಸೆಂಟಿಮೆಂಟ್ ಇರೋ ಸಿನಿಮಾ ಯಾವುದು. ಆಮೇಲೆ ಬಟ್ಟೆ ಬಿಚ್ಕೊಂಡು ರೋಡಲ್ಲಿ ಕುಣಿಯಂತ ಸಿನಿಮಾ ಅಲ್ಲ ಇದು. ಒಂದು ಅಣ್ಣ ತಂಗಿ ಅಕ್ಕ ತಮ್ಮನ ಬಾಂಧವ್ಯ ಇರೋ ಸಿನಿಮಾ ಇದು. ರಾಖಿ ಹಬ್ಬ ಬರ್ತಾ ಇದೆ, ಅಣ್ಣ ತಂಗಿ ಬಾಂಧವ್ಯ ಹೆಂಗಿರ್ಬೇಕಂತ ಹೇಳ್ಕೊಟ್ಟವ್ರೆ. ಜೀವ ರಕ್ತ ಸಂಬಂಧಕ್ಕೆ ಜೀವನ ಕೊಡ್ತಾರೆ, ಅದು ರಕ್ತದಲ್ಲೇ ಬಂದಿರ್ತದೆ. ಆಮೇಲೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ರಾಖಿ ಬಾಯ್ ಸರ್ ಗೆಲುವಲ್ಲ ಇದು, ಕನ್ನಡಿಗರ ಗೆಲುವುದು. ಇಂಡಿಯಾ ನಿಜ ಹೇಳ್ತೀನಿ, ಕನ್ನಡ ಸಿನಿಮಾ ಯಾವಾಗ ಕೆಟ್ಟದಾಗಿ ನೋಡ್ತಾ ಇತ್ತು, ಕನ್ನಡದ ಈ ಸಿನಿಮಾಗಳಿಗೆ ಯಾವಾಗ ಬೆಲೆ ಕೊಡ್ತಾ ಇತ್ತು. ಇದು ಎಲ್ಲರಿಗೂ ಅನ್ವಯಿಸ್ತವ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾ ಸಿನಿಮಾಗಳು ಗೌರವಿಸ್ತೀನಿ. ಯಾವಾಗ ಕನ್ನಡ ಸಿನಿಮಾಗೆ ಬೆಲೆ ಕೊಡದು ಮಾತಾಡ್ತಾನ ಅವನಿಗೆ ತಕ್ಕೂತ್ರ ಒಬ್ಬ ಕನ್ನಡಿಗನಿಂದ. ತಪ್ಪಾಗಿ ಭಾವಿಸ್ಬೇಡಿ, ತುಂಬಾ ಚೆನ್ನಾಗಿದೆ ಸಿನಿಮಾ. ಥಿಯೇಟರ್ಗೆ ಬಂದ ಸಿನಿಮಾ. ಎಷ್ಟು ದಿವಸ ನಾವು ಒಂದು ನೆಟ್ಫ್ಲಿಕ್ಸ್ ಅಲ್ಲಿ ನೋಡ್ತಿದ್ರಿ, ಒಂದು ಇಂಗ್ಲಿಷ್ ಮೂವೀಸ್ ನೋಡ್ತಿದ್ರಿ. ಬಟ್ ಇವತ್ತು ನಮ್ಮ ಕನ್ನಡ ವರ್ಷನ್ ಅಲ್ಲಿ ಇಷ್ಟು ದಿವಸ ನಮ್ಮ ಸ್ಟೇಟಿಂದ ಹುಟ್ಟಿರೋ ನಮ್ಮ ಇನ್ಸ್ಪಿರೇಷನ್ ಯಶ್ ಸರ್ ಅವರು ಈತ ಒಳ್ಳೆ ಮೂವಿ ಮಾಡಿದ್ದಾರೆ. ತುಂಬ ಪ್ರೌಡ್ ಆಗ್ತಿದೆ. ಆ್ಯಂಡ್ ಇಷ್ಟು ದಿವಸ ನಾವು ಇಂಗ್ಲೀಷ್ ಇಷ್ಟಪಡ್ತೀರಿ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೋದು, ಇಂಗ್ಲೀಷ್ ಫಿಲಿಮ್ ರೇಂಜ್ಗೆ ನಮ್ಮ ಕರ್ನಾಟಕ ಮೂವಿ ತೊಗೊಂಡೋಗಿದ್ದಾರೆ. ಅದಕ್ಕೆ ಕಂಪ್ಲೀಟ್ ಎಂಟೈರ್ ವರ್ಲ್ಡ್. ಇಟ್ಸ್ ಕೈಂಡ್ ಆಫ್ ಅವ್ರನ್ನ ಚಿಕ್ಕ ವಯಸ್ಸಿಗೆ ನೋಡ್ಕೊಂಡ್ಬಂದಿದ್ದೀವಿ. ಲೈಕ್ ಅವ್ರ ಪ್ರತಿಯೊಂದು ಸಿನಿಮಾ ಫಾಲೋ ಮಾಡಿದ್ದೀವಿ, ಆ್ಯಂಡ್ ಅವ್ರ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ದೀವಿ. ಅವ್ರು ಕೊಟ್ಟಿರೋ ಇನ್ಸ್ಪಿರೇಷನ್ ಆಗಿರಲಿ ಪ್ರತಿಯೊಂದು ಲೈಕ್ ಆಗಿದೆ ನಮಗೆ. ಆ್ಯಂಡ್ ಬೀಯಿಂಗ್ ಎ ಫ್ಯಾನ್ ನಾನು ಹೇಳೋದಿಷ್ಟೇ, ನಾವು ಅವ್ರನ್ನ ಯಾವುದೇ ಕಾರಣ ಜಡ್ಜ್ ಮಾಡೋಕ್ಕಾಗಲ್ಲ, ಮೂವಿ ಹೆಂಗಿದೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಕಂಪ್ಲೀಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಈ ಥರ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಸರ್ ಅಂತಲೇ ಅಲ್ಲ, ಲೈಕ್ ಬೀಯಿಂಗ್ ಎ ಕನ್ನಡಿಗ ಐ ಆಮ್ ಪ್ರೌಡ್ ಆಫ್ ಆಲ್ ದ ಹೀರೋಸ್. ಬಟ್ ಈ ಥರ ಮೂವಿ ಒಂದು ಡೆಡಿಕೇಟೆಡ್ ಆಗಿ ಇಷ್ಟು ಬಂದಿದೆ ಸ್ಕ್ರೀನ್ ಮೇಲೆ ಅಂದರೆ ಐ ಆಮ್ ವೆರಿ ಪ್ರೌಡ್ ಆಫ್. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಈ ಥರ ಮೂವಿ ಒಂದು ತೆಗೆದು ಕೂಡ ನೆಕ್ಸ್ಟ್ ರಾಮೇಣ ಮೂವಿ ಬರ್ತಿದ್ದಾರ. ಸೊ ಇಸ್ ಡೆಡಿಕೇಶನ್, ಇಸ್ ಡಿಸಿಪ್ಲಿನ್, ಲೈಕ್ ಇಸ್ ಕಾನ್ಸ್ಟೆನ್ಸಿ, ಲೈಕ್ ಇಟ್ಸ್ ಕಂಪ್ಲೀಟ್ ಗುಡ್. ಹೌದು ಸರ್, ಎಕ್ಸ್ಟ್ರೀಮ್ಲಿ ವರ್ತ್ ಸರ್. ಇಟ್ಸ್ ಕಂಪ್ಲೀಟ್ಲಿ ವರ್ತ್. 5 ವರ್ಷ ತೊಗೊಂಡು ನಮಗೆ ಇಷ್ಟು ಲೇಟಾಗಿ ಎಕ್ಸಿಕ್ಯೂಟ್ ಆಗ್ತಿದೆ ಅಂದರು ಇಟ್ಸ್ ಕಂಪ್ಲೀಟ್ಲಿ ವರ್ತ್. ಈ ಥರ ಮೂವಿ ಖಂಡಿತ 4 ವರ್ಷ ಬೇಕೇ ಬೇಕಾಗುತ್ತೆ. ಇಸ್ ಡೆಡಿಕೇಶನ್ ಆಗಿರಲಿ, ದ ಬಾಡಿ ಲ್ಯಾಂಗ್ವೇಜ್, ದ ಮೇಕಿಂಗ್ ಸೀನ್ಸ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿದೆ ಸರ್. ಇಟ್ಸ್ ಆಬ್ಸಲ್ಯೂಟ್ ಸಿನಿಮಾ. ಮೂವಿ ಹೆಂಗೆ ಹಿಂಗಿರ್ಬೇಕು ಸರ್. ಥ್ಯಾಂಕ್ ಯು. ಅಂತ ಏನು ಅಕ್ಕ ತಂಗಿ ಸಂಬಂಧ ಹೆಂಗೈತೆ ಚೆನ್ನಾಗಿ ಮಾಡ್ಕೊಟ್ಟಾರ ಫಿಲಮ್. RR ಬಸ್ ಪಿಂಡಿಯ ರಮೇಶ್ ಅಣ್ಣಿಗೆ ಅಕ್ಕ ತಂಗಿ ಸಂಬಂಧ ಚೆನ್ನಾಗೈತೆ ಮೇಡಮ್. ಶಾರ್ಟ್ ವಿಡಿಯೋ ಎಲ್ಲ ಚೆನ್ನಾಗೈತೆ. ಫಿಲಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ ಮೇಡಮ್. ಆಗಿದೆ ಮೇಡಮ್. ಸಮಾಜದಲ್ಲಿ ಹೆಣ್ಣು ಹೆಂಗ್ ಬದುಕಬೇಕು, ಅಕ್ಕ ತಮ್ಮ ಪ್ರೀತಿ ಹೆಂಗೆ, ಹೆಣ್ಣಿನ ಮೌಲ್ಯ ಏನು, ಗಂಡಿನ ಮೌಲ್ಯ ಏನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಪ್ಲೀಸ್ ಬಂದು ಮನೇಲಿ ಕೂತ್ಕೊಂಡು ಯಾರು ಕಾಲಹರಣ ಮಾಡಬೇಡಿ. ಮೂವಿ ನೋಡಿ ಮಾತಾಡಿ ಬಾಸ್. ಯಾವತ್ತು ಫಸ್ಟ್ ಆಫ್ ಅಲ್ಲ, ಹೆಣ್ಣಿಗೆ ಅಂದಾನೆ ಚಂದ, ಅದನ್ನೇ ದಂಧೆ ಮಾಡ್ಕೊಬಿಟ್ರೆ ಹೆಂಗೆ ಚಂದ. ಓಕೆನಾ? ಸೆಕೆಂಡ್ ಹಾಫ್ ಇನ್ನೂ ಸೂಪರ್ ಆಗಿರುತ್ತೆ. ಎಲ್ಲರೂ ಯಾರು ಮಿಸ್ ಮಾಡ್ಕೊಂಬೇಡಿ, ಸೆಕೆಂಡ್ ಹಾಫ್ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲ ನಾನು ಬೇರೆಯವ್ರ ಥರ ಮಾಡಲ್ಲ, ನಾನು ಇರೋದು
ನೀವು ಅನ್ಕೊಂಡಂಗೆ ಯಾವುದೋ ಕೆಟ್ಟದು ಯಾವುದೋ ಇದ್ರಲ್ಲಿ ಬಂದಿತ್ತು ಕೆಟ್ಟ ಮೂವಿ ಎಲ್ಲ ಇದು ಒಂದು ಅರ್ಥ ತೋರಿಸಿದ್ದಾರೆ, ಆ ಅರ್ಥನ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಬಂದು ನಮ್ ಯಶನದು 19ನೇ ಚಿತ್ರ ಸರ್. ಮುಗ್ಗಿನ ಮನಸ್ಸಿಂದ ಹಿಡಿದು ಟಾಕ್ಸಿಕ್ ತನಕನು ಪ್ರತಿ ಹಂತವಾಗೂ ನೋಡ್ಕೊ ಬಂದಿದೀವಿ. ಸೊ ನಮ್ಗೆ ಅವರೇ ಮೋಟಿವೇಶನ್ ಏನಿಲ್ಲ. ಸೊ ಪ್ರತಿಯೊಂದು ಚಿತ್ರದಲ್ಲೂ ಅವ್ರು ಮೋಟಿವೇಶನ್ ಕೊಟ್ಕೊ ಬಂದಿದ್ದಾರೆ. ಕಥೆಯಲ್ಲಿ ಯಾವಾಗ್ಲೂ ಒಂದು ಸಾರಾಂಶ ಇರುತ್ತೆ ಯಾವಾಗ್ಲೂ ಅವ್ರದ್ರಲ್ಲಿ. ಸೊ ಅದರಲ್ಲಿ ಟಾಕ್ಸಿಕ್ ಚಿತ್ರ ಕೂಡ ಒನ್ ಆಫ್ ದಿ ಅಲ್ಟಿಮೇಟ್ ಆಗಿ ಬಂದಿದೆ. ಸಿನಿಮಾಟೋಗ್ರಫಿ ಆಗಲಿ, ಸೊ ವಿಜುವಲ್ಸ್ ಆಗಲಿ, ಸಾಂಗ್ಸ್ ಆಗಲಿ, ಸೊ ಪ್ರತಿಯೊಂದು ಅಲ್ಟಿಮೇಟ್ ಆಗಿದೆ. ಸೊ ಜಸ್ಟ್ ವೇಟಿಂಗ್ ಫಾರ್ ದ ಸೆಕೆಂಡ್ ಹಾಫ್. ಅಲ್ಟಿಮೇಟ್ ಆಗಿ ಬಂದಿದೆ ಪಿಕ್ಚರ್ ಸರ್. ಫಸ್ಟ್ ಡೇ ಫಸ್ಟ್ ಶೋ ಪ್ರತಿಯೊಬ್ಬರು ನೋಡ್ತೀವಿ ಸರ್. ಪ್ರತಿಯೊಬ್ಬರು ಕನ್ನಡ ನಾಯಕರದ್ದು ನೋಡ್ತೀವಿ. ಸೊ ಏನಂದ್ರೆ ಅವ್ರು ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಇಲ್ಲಿ ತನಕ ಪ್ರತಿಯೊಬ್ಬರು ನಾಯಕರು ಕೂಡ ನಮ್ಮ ಸಿನಿಮಾಗೋಸ್ಕರ, ರಾಜ್ಯಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ಬೇಕಾದ್ರೆ, ಸೊ ನಾವೆಲ್ಲ ಯುವಕರೇನಿದೀವಿ, ಕನ್ನಡ ಆಡಿಯನ್ಸ್ ಅಂತ ಏನಿದೀವಿ, ನಾವು ಈ ಚಿತ್ರನ ವಿಶ್ವಾದ್ಯಂತ ತಗೊಂಡೋಗೋ ಒಂದು ನಾವು ಕೂಡ ಒಂದು ಪ್ರಯತ್ನ ಅಷ್ಟೇ ಸರ್. ನೆಗೆಟಿವಿಟಿ ಎಲ್ಲ ಕಡೆ ಇರುತ್ತೆ, ಬಟ್ ಏನಂದ್ರೆ ಚಿತ್ರದಲ್ಲಿ ನೆಗೆಟಿವಿಟಿ ಏನು ಕಾಣಿಸಲ್ಲ. ಒಂದು ಸ್ಕ್ರಿಪ್ಟ್ ಅಂತ ಇರುತ್ತೆ. ಸೊ ಸ್ಕ್ರಿಪ್ಟ್ ಪ್ರಕಾರ ಹೇಳಿದಾರಲ್ಲ ಟಾಕ್ಸಿಕ್ ಇಸ್ ಅ ಫೇರಿ ಟೈಲ್ ಫಾರ್ ಅಡಲ್ಟ್ಸ್ ಅಂತ. ಸೊ ಅಡಲ್ಟ್ಸ್ ಆಗಿ ಎಂಜಾಯ್ ಮಾಡೋಣ ಅಷ್ಟೇನೆ. ಸೊ ಸೆಕೆಂಡ್ ಹಾಫ್ ಅಲ್ಲಿ ಈಗ ಟಿಕೆಟ್ ಅದಕ್ಕೆ ವೇಟಿಂಗ್ ಅಷ್ಟೇ, ಏನೇನಿಲ್ಲ. ಸೊ ಎಸ್ ಸೂಪರ್ ಆಗೈತೆ ಫಿಲಮ್. ಚೆನ್ನಾಗಿದೆ. ಅಲ್ಟಿಮೇಟ್. ಸೂಪರ್ ಸೂಪರ್. ನೆಕ್ಸ್ಟ್ ಲೆವೆಲ್. ಆಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿತ್ತು. ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಮೂವಿ ತುಂಬ ಚೆನ್ನಾಗಿದೆ. ಗುಡ್ ಮೂವಿ. ಚೆನ್ನಾಗಿದೆ. ಸೂಪರ್ ಆಕ್ಟಿಂಗ್. ಸೂಪರ್ 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 ಆಗಿದೆ. ಮಂದಾರಿಗಳು ರಾಕಿ ಬಾಯ್. ಚೆನ್ನಾಗಿದೆ. ಸೂಪರ್ ಅಣ್ಣ, ಸೂಪರು. ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಮಾಡಿ. ಯಾಕಂದ್ರೆ ಒಬ್ಬ ಸಣ್ಣ ಹಳ್ಳಿಲಿ, ಮಂಡ್ಯದಂತ ಹಳ್ಳಿ ಹುಟ್ಟಿ ಇಡೀ ಇಂಡಿಯಾ ಅಲ್ಲ ಇಡೀ ವಿಶ್ವ ರಿಯಲಿ ಗ್ರೇಟ್ಫುಲ್. ಎಸ್ ಅವ್ರೆ ಆಕ್ಸೆಪ್ಟ್ ಹೇಳ್ಬೇಕು ಸರ್. 100% ಒಳ್ಳೆ ಮೈಲೇಜ್ ಕೊಡುತ್ತೆ. ಬಾಲಿವುಡ್ ಅನ್ನ ಮೀರಿಸುತ್ತೆ. ನಾನು ಕನ್ನಡದ ಸಿನಿಮಾ ಅಭಿಮಾನಿ, ನಾನು ಹಾಗೆ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಒಳ್ಳೆ ಮೇಕಿಂಗ್, ಸೂಪರ್ ಹಿಟ್, ಎಲ್ಲ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ ಸರ್. ಎಕ್ಸಲೆಂಟ್. ಈ ಸಿನಿಮಾ ಚೆನ್ನಾಗಿದೆ. ಆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಸೊ 4 years ಆದ್ಮೇಲೆ ಎಷ್ಟು ಸ್ಕ್ರೀನ್ ಮೇಲೆ ಬರ್ತಿರೋದು, ಸೊ ನೋಡ್ಬೋದು. ಸೊ ನಂಗೆ ರಾಯ ತುಂಬ ಇಷ್ಟ ಆಯಿತು ಟಿಕೆಟ್ಗಿಂತ. ಅದೇ ಟಿಕೆಟು ಚೆನ್ನಾಗಿದೆ, ಯಂಗ್ ಇದರಲ್ಲಿ ಬಂದಿದೆ. ಸೊ ಬೋತ್ ಎರಡು ಚೆನ್ನಾಗಿದೆ. ಸೊ ಲೈಕ್ ಇವಾಗ ನಾನು ಹೇಳಿದ್ನಲ್ಲ, ಸೊ ರಾಯ ಟಿಕೆಟು ಸೊ 2 ಥರ ಪೋರ್ಟ್ರೇ ಮಾಡಿದ್ದಾರೆ, ಒಂದು ಓಲ್ಡ್ ಏಜು ಒಂದು ನ್ಯೂ ಏಜು. ಸೊ ಎರಡೂ ಚೆನ್ನಾಗಿ ಮೀಟ್ ಮಾಡಿದ್ದಾರೆ ಎಕ್ಸ್ಪೆಕ್ಟೇಷನ್ಸು. ಸೊ ಸೊ ಹೊಸ ನೆಕ್ಸ್ಟು ಎಕ್ಸ್ಪೆಕ್ಟೇಷನ್ ಚೆನ್ನಾಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.